ಪ್ರಾಂತ ಸ್ಮರಣೀಯರು ತಪೋನಿಧಿಗಳು ಆಗಿದ್ದ ಪರಮ ಪೂಜ್ಯ ಶ್ರೀ ಹುರಕಡ್ಲೆ ಅಜ್ಜನವರ 126ನೇ ಜಯಂತಿ ಉತ್ಸವ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಡಾ ಜ್ಯೋತಿಲಕ್ಷ್ಮಿ ಡಿಪಿ ಮುಖ್ಯಸ್ಥರು, ಸಂಗೀತ ವಿಭಾಗ, ಎಸ್ಜೆಎಂವಿಎಸ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಹುಬ್ಬಳ್ಳಿ ಇವರು ವಚನ ಗಾಯನ ಮಾಡುವುದರ ಮೂಲಕ ತಮ್ಮ ಭಕ್ತಿ ಸಂಗೀತ ಸೇವೆ ಸಲ್ಲಿಸಿದರು. ಉಪನ್ಯಾಸಕರಾದ ಡಾ ಶ್ಯಾಮಲಾ ಎಂ ರತ್ನಾಕರ್ ಇವರು ಮಾತನಾಡುತ್ತಾ ಅಜ್ಜನವರ ಮತ್ತು ಅವರ ಕುಟುಂಬದ ಒಡನಾಟದ ಕುರಿತು ಸಾಕಷ್ಟು ಆಧ್ಯಾತ್ಮಿಕ ಮನಮುಟ್ಟುವ ಅನುಭವಗಳನ್ನು ಹಂಚಿಕೊಂಡರು. ಇನ್ನು ಬಾಲ್ಯದಿಂದಲೂ ಅವರ ವೃತ್ತಿ ಜೀವನ ಪ್ರಾರಂಭಿಸುವವರೆಗೂ ಅಜ್ಜನವರು ಅವರ ಮೇಲೆ ಪ್ರಭಾವಿಸಿದ್ದನ್ನ ಭಕ್ತಿಪೂರ್ವಕವಾಗಿ ನೆರೆದಿರುವ ಭಕ್ತರೊಂದಕ್ಕೆ ತಿಳಿಸಿದರು. ಅಜ್ಜನವರದ್ದು ಸರಳ ಸ್ವಭಾವವಾಗಿದ್ದು ಮಹಿಳೆಯರ ಶಿಕ್ಷಣಕ್ಕಾಗಿ ಈಗಿನ ಪ್ರತಿಷ್ಠಿತ ಮಹಿಳಾ ಮಹಾವಿದ್ಯಾಲಯಗಳಲ್ಲಿ ಒಂದಾದ ಶ್ರೀಮತಿ ಕಶಿ ಜಿಗಳೂರು ಕಲಾ ಹಾಗೂ ಡಾ ಸುಶೀಲಾ ಮುರಿಗೆಪ್ಪ ಶೇಷಗಿರಿ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಸ್ಥಾಪನೆಯಲ್ಲಿ ಅಜ್ಜನವರ ಪಾತ್ರ ವಿಶೇಷವಾಗಿತ್ತು. ಉಪನ್ಯಾಸಕರು ನವಲಗುಂದದ ಅಜ್ಜನವರ ಮಠದಲ್ಲಿ ನಡೆದ ಪವಾಡಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಜೆಎಚ್ ಪಟೇಲರು ಹಾಗೂ ದಿವಂಗತ ರಾಮಕೃಷ್ಣ ಹೆಗಡೆಯವರು ಮತ್ತು ತಮ್ಮ ಚಿಕ್ಕಮ್ಮನವರಾದ ದಿವಂಗತ ಶಾಂತಾ ಹಲಗೆ ಅವರೊಂದಿಗಿನ ಒಡನಾಟ ಪವಾಡಗಳ ಕುರಿತು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿದರು. ಸಾನ್ನಿಧ್ಯವನ್ನ ಅಧ್ಯಕ್ಷತೆಯನ್ನ ವಹಿಸಿದ್ದಂತ ಶ್ರೀ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು 3000 ವ್ಯಕ್ತಮಠ ಉಪ್ಪಿನಬೆಟಗೆರೆ ಇವರು ತಮ್ಮ ಆಶೀರ್ವಚನದಲ್ಲಿ ಅಜ್ಜನವರ ಬಾಲ್ಯ, ಅವರ ಶಿಕ್ಷಕ ವೃತ್ತಿಯಲ್ಲಿನ ಹಲವಾರು ವಿಷಯಗಳನ್ನ ಮಹಿಳಾ ಶಿಕ್ಷಣಕ್ಕಿರುವ ಅವರ ಕಾಳಜಿ ಕುರಿತು ಹೇಳಿದರು. ಅಜ್ಜನವರ ಮತ್ತು ಅಥಣಿ ಮುರುಗೇಂದ್ರ ಮಠದ ಶ್ರೀಗಳ ನಡುವಿನ ಒಡನಾಟ ಹಾಗೂ ಸಮಾಜಕ್ಕೆ ಅವರಿವರ ಕಳಕಳಿ ಜವಾಬ್ದಾರಿಯನ್ನ ಕುರಿತು ತಿಳಿಸಿದರು. ಪರಮ ಪೂಜ್ಯ ಶ್ರೀ ಹುರಕಡ್ಲೆ ಅಜ್ಜನವರ ಉದಾರ್ಥ ಸೇವೆಯನ್ನ ಸ್ಮರಿಸುತ್ತಾ ಅವರ ಬದುಕಿನ ಆಧ್ಯಾತ್ಮಿಕ ಚಿಂತನೆಗಳ ಕುರಿತು ಉದಾಹರಣೆಗಳೊಂದಿಗೆ ವಿಶೇಷವಾಗಿ ನಿರೂಪಿಸಿದರು. ಗುರುಜಂಗಮ ಪಾದೋದಕ ಪ್ರಸಾದ ಕುರಿತು ವಿವರಿಸಿದರು ಹಾಗೂ ಪರಮ ಪೂಜ್ಯ ಶ್ರೀ ಹುರಕಡ್ಲೆ ಅಜ್ಜನವರ ನೇರ ನುಡಿ, ಆದರ್ಶ ಜೀವನ, ನುಡಿದಂತೆ ನಡೆಯುವ ದೇವರ ಆಧ್ಯಾತ್ಮಿಕ ದೈವತ್ವದ ಅಂಶಗಳು, ಶಿಕ್ಷಕ ವೃತ್ತಿಯಲ್ಲಿ ಅವರ ಸೇವೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸ್ಥಾಪಿಸಿದ ವಿದ್ಯಾಸಂಸ್ಥೆಗಳ ಕೊಡುಗೆ, ಸಾಮಾಜಿಕ ಸೇವೆಯಲ್ಲಿ ಅವಿಸ್ಮರಣೀಯ ಎಂದು ಅಜ್ಜನವರ ಕುರಿತು ಹೇಳಿದರು. ಶ್ರೀ ಹುರಕಡ್ಲೆ ಅಜ್ಜ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಡಾ ಸಿಎಸ್ ಪಾಟೀಲ್ ಉಪಸ್ಥಿತರಿದ್ದರು. ಶ್ರೀ ಹುರಕಡ್ಲೆ ಅಜ್ಜ ಶಿಕ್ಷಣ ಸಮಿತಿಯ ಗೌರವ ಕಾರ್ಯದರ್ಶಿಗಳಾದಂಥ ದಯಾನಂದ್ ಎಂ ಬಂಡಿ ಇವರು ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನ ಸ್ವಾಗತಿಸಿ ಶ್ರೀ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಯವರ ಪರಿಚಯ ಮಾಡಿಕೊಟ್ಟರು. ಸಂಗೀತಗಾರರಾದಂಥ ಡಾಕ್ಟರ್ ಜ್ಯೋತಿಲಕ್ಷ್ಮಿ ಡಿಪಿ, ಸಂಗೀತ ವಿಭಾಗದ ಮುಖ್ಯಸ್ಥರು, ಎಸ್ಜೆಎಂವಿಎಸ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಹುಬ್ಬಳ್ಳಿ ಮತ್ತು ಅವರ ತಂಡದವರಿಗೂ, ಮತ್ತು ನಮ್ಮ ಹುರಕಡ್ಲೆ ಅಜ್ಜ ಶಿಕ್ಷಣ ಸಮಿತಿಯ ಮಹಿಳಾ ಮಹಾವಿದ್ಯಾಲಯದ ಚೇರ್ಮನ್ರಾದಂಥ ಖ್ಯಾತ ವೈದ್ಯರಾದಂಥ ಸಿಎಸ್ ಪಾಟೀಲರಿಗೂ, ಮತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದಂಥ ಪ್ರವೀಣ್ ಹಟ್ಟಿಗೋಳಿಯವರಿಗೂ, ಅದೇ ರೀತಿ ನಮ್ಮ ಕಲ್ಲಂಗೌಡ ಎನ್ ಹೊಂಗಲವರಿಗೂ, ಮತ್ತು ನಮ್ಮ ಮಹಿಳಾ ವಿದ್ಯಾಲಯದ ಡಿಗ್ರಿ ವಿಭಾಗದ ಪ್ರಾಚಾರ್ಯರಾದಂಥ ಎಸ್ ಶೆಟ್ಟರ್ ಅವರಿಗೂ, ಮತ್ತು ನಮ್ಮ ದೈಹಿಕ ಶಿಕ್ಷಣ ವಿಭಾಗದ ಬಿರಾದರವರಿಗೂ ಎಲ್ಲರಿಗೂ ನನ್ನ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಮತ್ತು ಅದೇ ರೀತಿ ಇವತ್ತು ಯಾರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಮಠ ಹುಟ್ಟಿದವ್ರು ಹೇಳುವಂತ ನೋಡಿದ್ರೆ ಮೊದಲ ಮಠ ಯಾವ ಇವತ್ತು ಪೀಠಾಧಿಪತಿಗಳಾಗುವ ಮುನ್ನ ಅಂದ್ರೆ ಅಲ್ಲಿ ಒಳಗೆ ಹೋಗಿ ಹೊರಬಂದು ಸ್ನಾನ ಮಾಡ್ಬೇಕು ಅಂತ ಹೇಳ್ತಿದ್ರಂತ.
ಬಟ್ ಇವರು ಅಂದ್ಮೇಲೆ ಒಳಗೆ ಹೋಗ್ಬೇಕಂದ್ರೆ ದೇಹ ಅಷ್ಟೇ ಅಲ್ಲ, ಮನಸ್ಸು ಮತ್ತು ದೇಹ ಎರಡನ್ನು ಸ್ನಾನ ಮಾಡಿ ಒಳಗೆ ಹೋಗ್ಬೇಕು, ಅಷ್ಟೊಂದು ಪವಿತ್ರ ಸ್ಥಳ ಅನ್ನೋಷ್ಟು ಬೆಳೆಸಿದ್ರು ಇವರು. ಈ ಮಠ ಯಾವ್ದಪ್ಪ ಅಂದ್ರೆ 3000 ಶರಣರನ್ನು ಕರ್ಕೊಂಡು ಮಹಾತ್ಮ ಚನ್ನಬಸವಣ್ಣನವರ ಆ ಮಠದಲ್ಲಿ ವಾಸ್ತವ್ಯ ಮಾಡಿದಂಥವ್ರು. ಇವತ್ತಿಗೆ ಅದು 9 ಶಾಖಾ ಮಠಗಳಿವೆ. ಬೇಗೂರು, ವೆಂಕಟಾಪುರ, ಇಲ್ಲೆಲ್ಲ ಶಾಖಾ ಮಠಗಳು 9 ಶಾಖಾ ಮಠಗಳಿವೆ. ಆ 9 ಶಾಖಾ ಮಠಗಳನ್ನ ತಮ್ಮ ಇಚ್ಛಾಶಕ್ತಿಯಿಂದ, ತಮ್ಮ ಕಾರ್ಯದಕ್ಷತೆಯಿಂದ ಎಲ್ಲರೂ ಮುಂದುವರಿಸಿಕೊಂಡು ಹೊಂಟವರು ಇವರು. ಅದೇ ರೀತಿ ಇವರು ಕುಮಾರಸ್ವಾಮಿ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಸ್ಥಾಪಿಸಿ ಎಷ್ಟೋ ಹುಡುಗರಿಗೆ ಇವು ಮಾರ್ಗದರ್ಶನ ಕೊಟ್ಟವರು ಜ್ಞಾನ ದಾಸೋಹಿಗಳಿವರು. ಇವ್ರಿಗೆ ಎಂಥ ಸ್ಥಾನಗಳಪ್ಪ ಅಂದ್ರೆ, ಯೂಶಲಿ ವ್ಯಕ್ತಿ ಯಾವ ಸ್ಥಾನವನ್ನು ಅಲಂಕರಿಸಿರ್ತಾನೆ, ಯಾವ ಹುದ್ದೆ ಅಲಂಕರಿಸಿರ್ತಾನೆ, ಆ ಹುದ್ದೆ ಮತ್ತು ಸ್ಥಾನಮಾನದಿಂದ ಅವ್ರು ಬಂದಿರ್ತಾರೆ. ಬಟ್ ಇವ್ರು ಹಾಗಲ್ಲ, ಇವ್ರು ಅಲಂಕರಿಸಿದ ಸ್ಥಾನಕ್ಕೆ ಇವ್ರ ಘನತೆ ತಂದುಕೊಟ್ಟವರು. ಅಂತ ದೊಡ್ಡ ವ್ಯಕ್ತಿತ್ವದವರು ಇವರು. ವಚನ ಸಾಹಿತ್ಯ ಇರಲಿ, ಬಸವ ಪುರಾಣ ಇರಲಿ, ವೀರಶೈವ ಫಿಲಾಸಫಿ ಇರಲಿ, ಇದನ್ನೆಲ್ಲ ಆಳವಾಗಿ ಅಭ್ಯಸಿಸಿದವರು ಇವರು. ವಚನ ಭಾಸ್ಕರ ಅಂತಾನೆ ನಾಡಿನ ಅತಿ ಶ್ರೇಷ್ಠ ಪ್ರವಚನಕಾರರು ಮತ್ತು ಇವರು ವಚನ ಭಾಸ್ಕರ ಅಂತ ಕರೆಸಿಕೊಳ್ತಾರೆ. ಹುರಕಡ್ಲಿ ಅಜ್ಜ ಶಿಕ್ಷಣ ಸಮಿತಿಯ ಸದಸ್ಯರಾದ ಪ್ರವೀಣ್ ವಿ ಹಟ್ಟಿಹೋಳಿ, ನ್ಯಾಯವಾದಿಗಳು. ಇವರು ಉಪನ್ಯಾಸಕರಾದ ಡಾಕ್ಟರ್ ಶ್ಯಾಮಲಾ ಎಂ ರತ್ನಾಕರ್ ಅವರ ಪರಿಚಯವನ್ನ ಮಾಡಿಕೊಟ್ಟರು. ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ರಾಜೇಶ್ವರಿ ಎಂ ಶೆಟ್ಟರ್ ಇವರು ಕಾರ್ಯಕ್ರಮವನ್ನ ನಿರೂಪಿಸಿ ಪೂಜ್ಯ ಶ್ರೀ ಹುರಕಡ್ಲಿ ಅಜ್ಜನವರ ದೈವ ಸ್ವರೂಪದ ಬಗ್ಗೆ ವಿವರಿಸಿದರು. ದೈಹಿಕ ಶಿಕ್ಷಣ ನಿರ್ದೇಶಕರಾದ ಸರಳ ನಡೆ ನುಡಿಯ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿದವರು. ಅಜ್ಜನವರ ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅವರ ಸಾತ್ವಿಕ ಬದುಕೆ ಮಾನವ ಧರ್ಮ ಸಂದೇಶವಾಗಿ ತೋರುವುದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಎಂಬ ಬಸವಣ್ಣನವರ ನುಡಿ ನಂಬಿದ ಅಜ್ಜನವರು ಜ್ಞಾನ ದಾನವನ್ನು ವೃತ್ತಿಯನ್ನಾಗಿಸಿಕೊಂಡವರು. ಸಮಾಜ ಸೇವೆ ಮಾಡುವುದಾದರೆ ಅದನ್ನು ಶಿಕ್ಷಣ ನೀಡುವ ಮೂಲಕವೇ ಸಾಧಿಸಬೇಕೆಂದು ಸಂಕಲ್ಪಿಸಿಕೊಂಡಿದ್ದರು. ಶಿಕ್ಷಣವು ಸರ್ವರಿಗೂ ಸರ್ವಕಾಲಕ್ಕೂ ದೊರೆಯುವಂತಾಗಬೇಕೆಂಬ ಉದ್ದೇಶದಿಂದ ಶಕುಂತಲಾ ಎಸ್ ಬಿರಾದರ್ ಇವರು ವಂದನಾರ್ಪಣೆಯನ್ನ ಮಾಡಿದರು. ಅಜ್ಜನವರ ಭಕ್ತರಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಹಾಗೂ ಆಡಳಿತ ಅಧಿಕಾರಿಗಳಾದ ಎಸ್ಕೆ ಹೊಸಂಗಡಿ, ಪದವಿ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲ ಶಿಕ್ಷಕ, ಶಿಕ್ಷಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು.